ಎಲ್ಲ ರೈತ ಬಾಂಧವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಇವತ್ತು ಯಾವ್ದ್ರ ಬಗ್ಗೆ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ವಿಚಾರ ಹೇಳೋದ್ಕಿಂತ ಮುಂಚೆ ಒಂದು ಗಾದೆ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಡ್ಡಿಲ್ಲದ ಹೊಲನು ಒಂದೇನೆ, ಗೊಡ್ಡೆಮ್ಮೆ ಸಾಕೋದು ಒಂದೇನೆ ಅಂತ ಅಂದ್ಬಿಟ್ಟು ಒಂದು ಗಾದೆ ಮಾತೆ ಇದೆ. ಸೊ ಅಂದ್ರೆ ಏನು ಅಂತಂದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಸೊ ಕಳೆದ ಒಂದು 20 ದಿನಕ್ಕಿಂತ ಮುಂಚೆ ಎಲ್ಲಾ ರೈತರುಗಳು ಕೂಡ ಅಥವಾ ಎಲ್ಲಾ ರೈತರುಗಳು ಜಾನುವಾರುಗಳಿಗೆ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಕೃಷಿ ಜಮೀನಿಗೆ ಅತ್ಯಂತ ನೀರಿನ ಸಮಸ್ಯೆನ ಫೇಸ್ ಮಾಡಿದ್ದು. ಆದ್ರೂ ಕೂಡ ರೈತರುಗಳು ಸೊ ಮಳೆ ಬಂದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದನ್ನ ಮರ್ತಿದೀವಿ. ಏನಕ್ಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ, ಮಳೆ ಬಂದಾದ್ಮೇಲೂ ಕೂಡ ನಾವು ತುಂಬಾ ಫೀಲ್ಡ್ ಅಲ್ಲೆಲ್ಲ ಓಡಾಡ್ತಾ ಇದೀವಿ. ಮುಂಚೆ ಏನ್ ಮಾಡ್ತಾ ಇದ್ದು ರೈತರು, ನಮ್ಮ ತಂದೆಯ ಕಾಲದಲ್ಲಿ ಇರ್ಬೋದು ಅಥವಾ ನಮ್ಮ ತಾತರ ಕಾಲದಲ್ಲಿ ತಮ್ಮ ಜಮೀನುಗಳಲ್ಲಿ ಸೊ ಯಶಸ್ವಿಯಾಗಿ ಬದುಗಳ ನಿರ್ಮಾಣನ ಮಾಡ್ತಾ ಇದ್ರು. ಸೊ ಈ ಬದುಗಳ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬಿದ್ದಂತಹ ಮಳೆ ನೀರು ತಮ್ಮ ಜಮೀನಲ್ಲೇ ಬಸ್ದೋಗೋದ್ರಿಂದ ಸೊ ಜಮೀನಿನಲ್ಲಿರ್ತಕ್ಕಂಥ ಅಂತರ್ಜಲದ ಒಂದು ಪ್ರಮಾಣನೂ ಜಾಸ್ತಿ ಆಗೋದು. ಎರಡನೇ ದಿನ ಏನು ಅಂತಂದ್ರೆ, ಈ ಮುಂಗಾರು ಸ್ಟಾರ್ಟ್ ಆದಾಗ ಎಲ್ಲಾ ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಸೊ ಬೇರೆ ಎಲ್ಲಾ ರೀತಿಯಾದಂತಹ ಒಂದು ಗೊಬ್ಬರದ ನಿರ್ವಹಣೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ರೈತರು ಏನಾಗ್ತಾರೆ ಅಂದ್ರೆ, ಜಮೀನಲ್ಲಿ ಹಾಕ್ತಕ್ಕಂಥ ಗೊಬ್ಬರನ ಹಾಕಿರ್ತಾರೆ. ಬದುಗಳು ಇಲ್ಲದೆ ಇರ್ತಕ್ಕಂಥ ಕಾರಣದಿಂದ ಏನಾಗುತ್ತೆ ಅಂದ್ರೆ, ಬಿದ್ದಂತಹ ಮಳೆ ಮಣ್ಣಿನ ಸವಕಳಿಯಿಂದ ತಮ್ಮ ಜಮೀನಲ್ಲಿರ್ತಕ್ಕಂತಹ ಪೋಷಕಾಂಶಗಳೆಲ್ಲ ಸವಕಳಿಯಿಂದ ಹಾಳಾಗುತ್ತೆ. ಸೊ ಎರಡನೇ ದಿನದ ಏನು ಅಂತಂದ್ರೆ, ಈ ಬದುಗಳನ್ನ ನಾವು ನಿರ್ಮಾಣ ಮಾಡದೇ ಇರೋದ್ರಿಂದ ಅಂತರ್ಜಲದ ಸಮಸ್ಯೆ ಒಂದಾಗುತ್ತೆ. ಎರಡನೇದು ಭೂಮಿಯ ಬಂಜರುತನ, ಮಣ್ಣಿನ ಸವಕಳಿ ಜಾಸ್ತಿಯಾಗಿ ಭೂಮಿಯ ಬಂಜರುತನ ಜಾಸ್ತಿ ಆಗುತ್ತೆ. ಮೂರನೇ ದಿನದ ಏನಂದ್ರೆ, ಬಂಜರುತನ ಜಾಸ್ತಿ ಆಗೋದ್ರಿಂದ ತಮ್ಮ ಜಮೀನಲ್ಲಿರ್ತಕ್ಕಂತಹ ಸಾವಯವ ಅಂಶ ಕಡಿಮೆ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಏನೇ ಮಾಡಿ ಬೆಳೆಗಳನ್ನ ಬೆಳೆಯೋದಕ್ಕೆ ಹೋದ್ರು ಕೂಡ ಇಳುವರಿನ ತೆಗೆಯುವುದರಲ್ಲಿ ವಿಫಲರಾಗಿರ್ತಾರೆ. ಸೊ ಅದರಿಂದ ಎಲ್ಲಾ ರೈತರುಗಳು ಕೂಡ ತಮ್ಮ ಜಮೀನಿನಲ್ಲಿ ಮುಂಜಾಗೃತಾ ಕ್ರಮವಾಗಿ ಬದುಗಳ ನಿರ್ಮಾಣ ಭಾರಿ ಯಶಸ್ವಿಯಾಗಿರುತ್ತೆ. ಎರಡನೇ ದಿನ ಏನಂತಂದ್ರೆ, ಇಂಗು ಗುಂಡಿ ಅಥವಾ ಕೃಷಿ ಹೊಂಡ ಇರ್ಬೋದು, ಅಥವಾ ತಮ್ಮ ಜಮೀನಿನಲ್ಲಿ ಇಂಗು ಗುಂಡಿ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಬಿದ್ದಂತಹ ಮಳೆ ನೀರನ್ನ ಯಶಸ್ವಿಯಾಗಿ ತಮ್ಮ ಜಮೀನಿನಲ್ಲಿ ಇಂಗಿಸೋದ್ರಿಂದ ಅಂತರ್ಜಲದ ಮಟ್ಟ ತುಂಬಾ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಬರದ ಪರಿಸ್ಥಿತಿಯನ್ನ ಯಶಸ್ವಿಯಾಗಿ ನಾವು ಅದನ್ನ ಹೋಗಲಾಡಿಸ್ಬೋದು. ಎರಡನೇ ದಿನದ ಏನು ಅಂದ್ರೆ, ನೀರು ಭಾರಿ ಅತ್ಯಮೂಲ್ಯವಾಗಿರುತ್ತೆ. ಬಿದ್ದಂತಹ ಮಳೆ ನೀರನ್ನ ನಾವು ಸರಿಯಾದ ರೀತಿಯಲ್ಲಿ ಕೊಯ್ಲು ಮಾಡಲಿಲ್ಲ ಅಂತಂದ್ರೆ, ನೀರಿನ ಸಮಸ್ಯೆ ಮುಂದಿನ ಪೀಳಿಗೆಗೆ ಇರ್ಬೋದು ಅಥವಾ ಮುಂದಿನ ನಮ್ಮ ಬೆಳೆಗಳನ್ನ ಬೆಳೆಯೋದಕ್ಕೆ ಇರ್ಬೋದು, ಅತ್ಯಂತ ಸಮಸ್ಯೆನ ನಾವು ತಡೆಗಟ್ಟಬೇಕು ಅಂತಂದ್ರೆ, ಮುಂಜಾಗೃತ ಕ್ರಮವಾಗಿ ತಮ್ಮ ಜಮೀನಿನಲ್ಲಿ ಬದುಗಳ ನಿರ್ಮಾಣ ಮಾಡೋದ್ರಿಂದ ಬಿದ್ದಂತಹ ನೀರನ್ನ ಯಶಸ್ವಿಯಾಗಿ ಕೊಯ್ಲು ಮಾಡ್ಬೋದು, ಮತ್ತೆ ಅಂತರ್ಜಲದ ಒಂದು ಮಟ್ಟನೂ ಕೂಡ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲಾ ರೈತರುಗಳು ಕೂಡ ತಮ್ಮ ಜಮೀನಿನಲ್ಲಿ ಯಶಸ್ವಿಯಾಗಿ ಬದುಗಳನ್ನ ನಿರ್ಮಾಣ ಮಾಡೋದ್ರಿಂದ ಸೊ ಮಳೆ ನೀರನ್ನ ಯಶಸ್ವಿಯಾಗಿ ಕೊಯ್ಲು ಮಾಡಿ ಅಂತ ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.